ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಪಾಲಿಸದ ಅಧಿಕಾರಿಗಳ ವಿರುದ್ಧ ಡಿಸೆಂಬರ್ 19 ರಂದು ಪ್ರತಿಭಟನೆ. ಗದಗ, ಬೀದಿ ವ್ಯಾಪಾರಿಗಳ ಕಾಯ್ದೆ ಪಾಲಿಸದೆ ನಮ್ಮ ಹಕ್ಕು ಹಾಗೂ ಯೋಜನೆ ಅನುಷ್ಠಾನಗೊಳಿಸದೆ ಬೀದಿ ವ್ಯಾಪಾರಿಗಳ ಕೋಟ್ಯಾಂತರ ರೂಪಾಯಿ ಹಣ ಬಳಕೆ ಮಾಡದೆ ಸರ್ಕಾರಕ್ಕೆ ಹಿಂತಿರುಗಿ ಕಳುಹಿಸಿದ್ದಾರೆ. 2019 ರಿಂದ 2021 ರ ವರೆಗಿನ ಹಣವನ್ನು ಬಳಕೆ ಮಾಡದೇ ಇರುವುದರಿಂದ ಡಿಸೆಂಬರ್ 19 ರಂದು 9 ಸ್ಥಳೀಯ ಸಂಸ್ಥೆಗಳ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯಿಂದ ಟಿಪ್ಪು ಸರ್ಕಲ್ನಿಂದ ಡಿಸಿ ಕಚೇರಿ ವರೆಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಉಪಾಧ್ಯಕ್ಷ ಭಾಷಾಸಾಬ್ ಮಲ್ಲಸಮುದ್ರ ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೀದಿ ವ್ಯಾಪಾರಸ್ಥರಿಗೆ ಪಟ್ಟಣ ಮಾರಾಟ ಸಮಿತಿ ರಚಿಸಬೇಕು ಹಾಗೂ ಮಾರ್ಕೆಟ್ ಝೋನ್ ಡಿಕ್ಲೇರ್ ಇದುವರೆಗೂ ಮಾಡಿರದಿರುವುದು ಖಂಡನೀಯ. ಬೀದಿ ಬದಿ ವ್ಯಾಪಾರಿಗಳ ಪಟ್ಟಣ ಮಾರಾಟ ಸಮಿತಿಯ ಹೆಸರಿನಲ್ಲಿ ಖಾತೆ ತೆಗೆದು ಶುಲ್ಕ ಸಂಗ್ರಹಿಸಬೇಕಾದ ಅವಶ್ಯಕತೆ ಇದ್ದು ಪಿಎಂ ಸ್ವನಿಧಿ ಫಲಾನುಭವಿಗಳ ಆಯ್ಕೆಗೆ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸದೆ ನೇರವಾಗಿ ಕೊಟ್ಟಿ ಫಲಾನುಭವಿಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಆರೋಪಿಸಿದರು. ಪ್ರತಿ ಸ್ಥಳೀಯ ಸಂಸ್ಥೆಗಳಿಗೆ ಬೀದಿ ವ್ಯಾಪಾರಿಗಳ ಕಾಯ್ದೆ ಹಾಗೂ ಯೋಜನೆ ಅನುಷ್ಠಾನಗೊಳಿಸಲು ಕೌಶಲ್ಯ ಅಭಿವೃದ್ಧಿ ಹಾಗೂ ಡೆ.ನಲ್ಮಾ ಅಧಿಕಾರಿಗಳು ಭೇಟಿ ನೀಡದೆ, ಸಭೆ ನಡೆಸದೆ ಅಧಿಕಾರದ ದುರ್ಬಳಕೆ ಮಾಡಿದ್ದಾರೆ. ಅಲ್ಲದೆ ವ್ಯಾಪಾರಿಗಳ ಶುಲ್ಕ ಸಂಗ್ರಹಣೆಯನ್ನು ಇದುವರೆಗೂ ಮಾಡಿಲ್ಲ. ಜೊತೆಗೆ ಭತ್ಯೆ ಹಣವನ್ನು ನೀಡದಿರುವುದು ಖಂಡನೀಯ. ವ್ಯಾಪಾರಿಗಳಿಗೆ ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಹುತ್ತಿಜಾ ದೊಡ್ಮನಿ, ರಸಿದಾ ನದಾಫ್, ಜಹಾಂಗೀರ್ ಅಹ್ಮದ್ ಮುಳಗುಂದ, ನಿಂಗನಗೌಡ ಎಸ್ ಮಾಲಿಪಾಟೀಲ, ಭೀಮಣ್ಣ ಕೊಳಿ, ಮಾಬುಸಾಬ್ ಮುಳಗುಂದ, ಅಬ್ಬು ರಾಟಿ, ಮಂಜುನಾಥ ಹೊಗೆಸೊಪ್ಪಿನ, ಶಿವಾಜಿ ಮಧುಕರ ಸೇರಿದಂತೆ ಅನೇಕರ ಉಪಸ್ಥಿತರಿದ್ದರು. ಇವುಗಳ ಒಂದು ಪ್ರತಿಕ್ರಿಯೆ ದಹನ ಮಾಡೋದ್ರ ಜೊತೆಗೆ ನಮ್ಮ ಹಕ್ಕನ್ನ ಮತ್ತು ಬೀದಿ ವ್ಯಾಪಾರಸ್ಥರ ಕಾನೂನನ್ನ ಉಲ್ಲಂಘನೆ ಮಾಡದವರ ಮೇಲೆ ಶಿಸ್ತಿನ ಕ್ರಮ ಆಗಬೇಕು, ಅಮಾನತು ಮಾಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಜಿಲ್ಲಾ ಪ್ರಧಾನ ಗದಗ ಜಿಲ್ಲಾ ಬೀದಿ ಬದಿ ಮಕ್ತುಮ್ ಸಾಬ್ ನಾಲ್ಬಂದ್ ಇವರು ನೇತೃತ್ವದಲ್ಲೇ ನಾವು ಮಂಗಳವಾರ 19ನೇ ತಾರೀಕಿಗೆ ಹೋರಾಟ ಹಮ್ಮಿಕೊಂಡೆವು. ಯಾಕೆ ಹಮ್ಮಿಕೊಂಡೆವು ಅಂದ್ರೆ ನಮ್ಮ ಬೀದಿ ಬದಿ ಜನಕ್ಕೆ ಭಾಳ ಅನ್ಯಾಯ ಆಗೈತಿ. ಕಾನೂನು ಏನು ಇದು ಐತಿ, ಯಾರು ನಮ್ಮ ಬೀದಿ ಬದಿಗೆ ಲೋನ್ ಆಗಲಿ ಇನ್ಶೂರೆನ್ಸ್ ಆಗಲಿ ಯಾವುದೂ ಇದು ಮಾಡೋವಲ್ರು ಅವರು. ಇಲ್ಲಿ 5 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಅದು ದಿನ ಟ್ಯಾಕ್ಸ್ ಕಟ್ತಿದ್ದೆವು. ಕಟ್ಟಿದ್ರು ಅವರು ಈಗ ನಾವು 2014ಲಿಂದ ಟ್ಯಾಕ್ಸ್ ಇದು ಆಗೈತೆ. ನಮ್ಮ ಬೀದಿ ಬದಿಯರಿಗೆ ಎಲ್ಲ ಅಭಿವೃದ್ಧಿ ಮಾಡಬೇಕು, ಅದು ದುಡ್ಡು ನಮ್ಮ ಬೀದಿ ಬದಿಯರಿಗೆ ಖರ್ಚು ಮಾಡ್ಬೇಕಂತೆ ನಮ್ಮ ಕಾನೂನು ಐತಿ. ಕಾನೂನು ಅವ್ರಿಗೆ ಗೊತ್ತಿಲ್ಲೋ ಏನು ಕಾನೂನ ಸುಳ್ಳು ಅಂತ ಇದು ಮಾಡ್ತಾರೆ. ಕಾನೂನಾಗ ಇದ್ರೂ ಇವ್ರು ಯಾರು ಅದನ್ನು ಕಾನೂನು ಓದಿ ಅವ್ರಿಗೆ ನಮ್ಮ ಬೀದಿ ಬದಿಗೆ ಏನೂ ಮೂಲಭೂತ ಸೌಕರ್ಯ ಏನೂ ಮಾಡೋವಲ್ರು. 10,000 ರೂಪಾಯಿ ಲೋನ್ ಬಂದೈತಿ. ಲೋನ್ ಬಂದ್ರೆ 10,000 20,000 ಕೊಡ್ತಾರೆ ಲೋನ್. ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾಕಂದ್ರೆ ಅವರು ಲೋನ್ ತೊಗೊಂಡು ಅವ್ರಿಗೆ ಏನೋ ಡೆಡ್ ಆದರೆ ಇನ್ಶೂರೆನ್ಸ್ ಇದ್ರೆ ಅದು ದುಡ್ಡು ವಾಪಸ್ ಬರುತ್ತೆ. 2 ಲಕ್ಷ ದುಡ್ಡು ಬರ್ಬೇಕಂತೈತಿ. ಮೊನ್ನೆ ನಮ್ಮ ಒಬ್ಬರು ಮಹಿಳಾ ದುಡ್ಡು ತೊಗೊಂಡಾರ 20,000 30,000 ಹಿಂಗೆ ತೊಗೊಂಡ್ರು ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿಲ್ಲ.